ನಮಸ್ತೆ ಎಲ್ಲರಿಗೂ. ಹರ್ಷಿ ಮಂಜು ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ತಾ ಇದ್ದೀರಲ್ವ, ನಾನು ತಮ್ಮನೇಲಿ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ, ಏನೋ ಇವತ್ತು ಟಿಪ್ಸ್ ಹೇಳ್ತಾರೆ, ಇಲ್ಲ ಏನೋ ಒಂದು ಹೋಮ್ ರೆಮಿಡೀಸ್ ಹೇಳ್ತಾರೆ ಅಂತ ನಿಮಗೂ ಗೊತ್ತಾಗಿರ್ಬೋದು. ಹೌದು ಸ್ನೇಹಿತರೆ, ನಿಮ್ಮ ಜೊತೆ ನಾನು ಗೊತ್ತಿರೋ ಅಂಥ ಕೆಲವೊಂದು ಮನೇಲೇ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋ ಅಂಥದ್ದು ನಿಮ್ಮ ಜೊತೆಲೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಯಾಕಂದರೆ ನಾನು ನಮ್ಮ ಮನೇಲಿ ಸೇಮ್ ಫಾಲೋ ಮಾಡ್ಕೊಂಡು ಬರ್ತೀವಿ, ಅದು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ, ಫುಲ್ಲು ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಉಪಯೋಗ ಆಗುತ್ತೆ. ಇದನ್ನು ನೀವೂ ಫಾಲೋ ಮಾಡಿ, ನಿಮಗೂ ಗೊತ್ತಾಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಏನಂತಂದರೆ, ನಾನು ಇಲ್ಲಿ ಕೆಲವೊಂದು ಹೋಮ್ ರೆಮಿಡೀಸ್ ಹೇಳ್ತೀನಿ. ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ, ಇಲ್ಲ ಕೆಲವೊಬ್ರು ಗೊತ್ತಿರ್ಬೋದು ಅಂತಲೂ ಅಂದ್ಕೊಳ್ತೀನಿ. ಬಟ್ ಆದ್ರೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಗೊತ್ತಿರೋ ಅಷ್ಟು. ಇವಾಗ ಫಸ್ಟ್ ಏನಂತಂದರೆ, ತಲೆನೋವು ಮೇಜರ್ ಅಂತಂದರೆ, ಇವಾಗ ಚಿಕ್ಕ ಮಕ್ಕಳಿಗೂ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ದೊಡ್ಡವ್ರಿಗೆ ಟೆನ್ಷನಿಗೆ ತಲೆನೋವು ಬಂದರೆ, ಚಿಕ್ಕ ಮಕ್ಕಳುಗಳಿಗೆ ಓದಿ 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 ಅವ್ರಿಗೆ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅದು ಒಂದು ಮೇಜರ್ ಪೇಯ್ನ್ ಅಂತ ಅನ್ಬೋದು. ಇವಾಗ ಅದಕ್ಕೋಸ್ಕರ ನಾವು ಏನು ಮಾಡಿಬಿಡ್ತೀವಿ, ಮಕ್ಕಳು ಅಯ್ಯೋ ಎಕ್ಸಾಮ್ ಟೈಮು, ಓದಲಿ ಬರೀಲಿ ಅಂತ ಅಂದ್ಬಿಟ್ಟು ಏನು ಮಾಡಿಬಿಡ್ತೀವಿ, ಹತ್ರ ಇರೋ ಶಾಪಲ್ಲಿ ಹೋಗಿ, ಇಲ್ಲ ಮೆಡಿಕಲ್ ಸ್ಟೋರಲ್ಲ ಒಂದು ಮಾತ್ರೆ ತೊಗೊಬಂದು ಕೊಟ್ಬಿಡ್ತೀನಿ, ತೊಗೊಂಬಿಡಿ, ಒಂದು ಮಾತ್ರೆ ತೊಗೊಳ್ಳಿ, ಒಂದು ನುಂಗ್ಬಿಡು, ಒಂದು ಅರ್ಧ ಗಂಟೆ ಮಲಗಿಬಿಡು, ಸರಿ ಹೋಗ್ಬಿಡುತ್ತೆ ಅಂತೆಲ್ಲ ಹೇಳ್ತೀವಿ. ಸೊ ದಯವಿಟ್ಟು ಆ ಕೆಲಸ ಮಾಡಬೇಡಿ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ನಾವು ಆ್ಯಕ್ಚುಲಿ ದೊಡ್ಡವರು ಮಾತ್ರೆ ತೊಗೊಳ್ಳೋದೇ ತಪ್ಪು. ಯಾಕಂದರೆ ತುಂಬ ಸೈಡ್ ಎಫೆಕ್ಟ್ಸ್ಗಳಿರುತ್ತೆ. ಬಟ್ ಡೋಸು ಎಲ್ಲ ನಮಗೆ ಗೊತ್ತಾಗೋದಿಲ್ಲ, ಎಷ್ಟು ಡೋಸ್ ಇರುತ್ತೆ ಅನ್ನೋದೆಲ್ಲ. ಅದನ್ನು ಮಕ್ಕಳು ಕೊಡೋದು ತುಂಬಾ ತಪ್ಪು. ಸೊ ಅದಕ್ಕೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಸ್ಟೀಮ್ ಕೊಟ್ಬಿಡಿ. ಒಂದು 2 ಅವರ್ಸ್ ಅವ್ರಿಗೆ ತಲೆನೋವಿದೆ ಅಂತ ಅಂದರೆ ಸ್ಟೀಮ್ ಕೊಡಿ. ಅದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಬೇಗ ಸ್ವಲ್ಪ ತಲೆನೋವು ಕೂಡ ರಿಲೀಫ್ ಆಗುತ್ತೆ. ಇಲ್ಲ ಏನಾದರೂ ಮನೆಯಲ್ಲೇ ಅಮೃತಾಂಜನ್ ಆಗಲಿ, ವಿಕ್ಸ್ ಆಗಲಿ, ಪ್ರತಿಯೊಂದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸ್ವಲ್ಪ ಅದನ್ನು ಹಚ್ಚಿ ಒಂದು 2 ಮಿನಿಟ್ಸ್, ಒಂದು 3 ಮಿನಿಟ್ಸ್ ಸ್ವಲ್ಪ ಮಸಾಜ್ ಮಾಡ್ತಾಯಿದ್ರೆ ಎಲ್ಲಿ ನೋವಿರುತ್ತೋ ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ರಿಲೀಫ್ ಅನಿಸುತ್ತೆ. ಆಮೇಲೆ ನೆಕ್ಸ್ಟು ಇನ್ನೊಂದು ಏನಂತಂದರೆ, ಎಕ್ಸ್ಪೆಷಲಿ ಗರ್ಲ್ಸ್ಗೆ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಅಂತ ಹೇಳ್ತಾರೆ, ಹೊಟ್ಟೆ ನೋವು, ಸೊಂಟ ನೋವು ಅಂತಾರೆ. ಇದು ಮೇಯ್ನ್ ನಾನೇನು ಇಂಪಾರ್ಟೆಂಟಾಗಿ ಹೇಳೋದು ಅಂತ ಅಂದರೆ, ಖಾಲಿ ಹೊಟ್ಟೆನಲ್ಲಿ ಮೆಂತ್ಯದುಂಡೆ ಒಂದು ಇಷ್ಟಿಷ್ಟಪ್ಪ, ಒಂದು ಗೋಲಿ ಗಾತ್ರದಾದ್ರೂ ಪರವಾಗಿಲ್ಲ. ನಿಮಗೆ ಫಸ್ಟ್ ಡೇ ಇಲ್ಲ ಸೆಕೆಂಡ್ ಡೇ, ಥರ್ಡ್ ಡೇ, ಯಾವ ಡೇ ನಿಮಗೆ ಹೊಟ್ಟೆ ನೋವು ಬರುತ್ತೆ ಅಂತ, ಯಾಕಂದರೆ ಗೊತ್ತಿರುತ್ತಲ್ವ ಸರ್ವೇಸಾಮಾನ್ಯವಾಗಿ ಎಲ್ಲರಿಗೂ. ನೀವು ಏನು ಮಾಡಿ ಅಂತ ಅಂದರೆ, ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಒಂದು ಮೆಂತ್ಯದುಂಡೆ, ಮೆಂತ್ಯ ಹಾಗೇನೂ ನುಂಗ್ಬೋದು, ಬಾಯಿಗೆ ಸಿಗುತ್ತೆ ಅನ್ನೋದಾದರೆ ಸ್ವಲ್ಪ ಅದನ್ನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಬಿಡಿ, ಮಿಕ್ಸಿ ಮಾಡಿ ಇಟ್ಕೊಂಡು, ಏನೂ ಇಲ್ಲ, ನೀವು ಬರೀ ನೀರಲ್ಲಿ ಕಲಸಿ ಗಟ್ಟಿಗೆ ಉಂಡೆ ಮಾಡಿಕೊಂಡು ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇನ್ಯಾವ ಮಾತ್ರೆಗಳು, ದಯವಿಟ್ಟು ಮಾತ್ರೆಗಳು ಮಾತ್ರ ತಗೋಬೇಡಿ. ನಾನು ಅದೇ ಫಸ್ಟ್ ಏನು ನನ್ನ ಸಜೆಷನ್ ಅಂದರೆ, ಚಿಕ್ಕ ಚಿಕ್ಕ ಕಾಯಿಲೆಗಳಿಗೆ ದಯವಿಟ್ಟು ಮಾತ್ರೆಗಳನ್ನ ತಗೊಳ್ಬೇಡಿ. ಇದನ್ನು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ದೊಡ್ಡವ್ರಿಗಾದರೆ ಗರ್ಕೆ ಸಿಗುತ್ತಲ್ವ, ನಮ್ಮ ಅಕ್ಕಪಕ್ಕ ಮನೆಗಳ ಹತ್ರ ಎಲ್ಲ ಗರ್ಕೆ ಇರುತ್ತೆ. ಗರ್ಕೆ ತೊಗೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು, ನೀವು ಒಂದು ಬಿಸಿನೀರು ಚೆನ್ನಾಗಿ ಕುದಿಸ್ಬಿಟ್ಟು, ಬಿಸಿನೀರಲ್ಲಿ ಸ್ವಲ್ಪ ಒಂದು 5-10 ನಿಮಿಷ ಕುದಿಸಿದ್ರೆ ಸಾಕು, ಅದ್ರ ರಸ ಎಲ್ಲ ಬಿಟ್ಕೊಳ್ಳುತ್ತೆ. ನೀಟಾಗಿ ಚೆನ್ನಾಗಿ ಅದನ್ನು ಸೋಸ್ಕೊಂಡು ಆ ಗರ್ಕೆ ನೀರನ್ನ ಒಂದು ಇಷ್ಟುದ್ದ ಗ್ಲಾಸ್ ಆದರೆ ಸಾಕು, ನೀರು ಕುಡೀರಿ. ಅದು ತುಂಬಾ ಹೊಟ್ಟೆ ನೋವನ್ನ ಅವಾಯ್ಡ್ ಮಾಡುತ್ತೆ. ತುಂಬಾ ಅದು ನಮಗೆ ಇಡೀ ದಿನ ನಾವು ಆರಾಮಾಗಿ ಕೂಡ ಇರ್ಬೋದು. ಆಮೇಲೆ ಕೆಲವ್ರಿಗೆ ಬ್ಯಾಕ್ ಪೇಯ್ನು, ಸೊಂಟ ನೋವು ಅಂತೆಲ್ಲ ಹೇಳ್ತಾ ಇರ್ತೀವಲ್ವ, ಸೊ ಅದೂ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಏನಂತಂದರೆ, ಈಗ ವಿಂಟರ್ ಸೀಸನ್ ಬೇರೆ, ಕೋಲ್ಡ್ ಜಾಸ್ತಿ, ಮಕ್ಳಿಗೆಲ್ಲ ಬೇಗ ಕೆಮ್ಮು, ಶೀತ, ನೆಗಡಿ ಬೇಗನೆ ಬಂದುಬಿಡುತ್ತೆ. ಸೊ ಅದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ, ಒಂದು ಡೈಲಿ ಮಕ್ಕಳು ಹಾಲು ಕುಡಿಯೋಂಥವ್ರಾದರೆ ಒಂದೇ ಒಂದು ಚಿಟಿಕೆ, ಅಂದರೆ ಡೈಲಿ ಅರಿಶಿನ ಕೂಡ ಕೊಡಬಾರ್ದು, ತುಂಬ ಹೀಟ್ ಅದು. ಒಂದೇ ಒಂದು ಚಿಟಿಕೆ ದಿನ ಬಿಟ್ಟು ದಿನ ಆದರೂ ಕೊಡ್ಬೋದು. ಇಲ್ಲ ದೊಡ್ಡವರು ಕಾಲೇಜ್ಗೆ ಹೋಗೋವಂಥ ಮಕ್ಕಳು, ಇಲ್ಲ ನಮ್ಮಂಥವ್ರು ಜಾಬ್ಗೆ ಹೋಗೋವಂಥವ್ರಿಗಾದ್ರೂ ಒಂದೇ ಒಂದು ಚಿಟಿಕೆ ಅಷ್ಟು ಡೈಲಿನೂ ಕುಡಿಬೋದು. ಚಿಕ್ಕ ಮಕ್ಕಳಾದರೆ
ಆಲ್ಟರ್ನೇಟ್ ಡೇಸ್ ಮಾಡ್ಕೊಳ್ಳಿ. ಒಂದು ದಿನ ಬಿಟ್ಟು ಒಂದು ದಿನ ಬೆಳಗ್ಗೆ ಅರಿಶಿಣದಲ್ಲಿ ಹಾರ್ಲಿಕ್ಸು ಬಾದಾಮ್ ಪೌಡರ್ ಏನಾದರೂ ಹಾಕ್ಕೊಡಿ ಹಾಲು ಜೊತೆಯಲ್ಲಿ. ಅದ್ರ ಜೊತೆಗೆ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿಣ ಹಾಕಿ. ತುಂಬಾ ಅದು ಅವಾಯ್ಡ್ ಮಾಡುತ್ತೆ, ಕಫ ಕಟ್ಟೋದಿಲ್ಲ. ಹಾಲು ಕುಡಿದ್ರೆ ಕೆಲವು ಮಕ್ಕಳಿಗೆ ಕಫ ಆಗುತ್ತೆ ಅಂದ್ಬಿಟ್ಟು ನಾವು ಹಾಲೇ ಕೊಡೋದು ನಿಲ್ಲಿಸ್ಬಿಡ್ತೀವಿ. ಸೊ ಅದನ್ನು ಮಾಡಬೇಡಿ. ಹಾಲು ತುಂಬಾ ಇಂಪಾರ್ಟೆಂಟು ಮಕ್ಕಳಿಗೆ. ಅದರಿಂದ ಹಾಲು ಕೊಡಿ. ಹಾಲು ಜೊತೆಗೆ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿಣ ಹಾಕಿಬಿಟ್ಟು ಆಲ್ಟರ್ನೇಟ್ ಡೇಸಲ್ಲಿ ಮಕ್ಳಿಗಾದರೆ ಕೊಡಿ. ನಾವು ದೊಡ್ಡವರಾದರೆ ಡೈಲಿ ಕೂಡ ನಾವು ತೊಗೊಳ್ಬೋದು. ನೆಕ್ಸ್ಟ್ ಏನಂತಂದರೆ ಹೀಟ್. ತುಂಬ ಕೆಲವ್ರಿಗೆ ತುಂಬ ಹೀಟ್ ಆಗಿಬಿಡುತ್ತೆ. ಹೀಟಾಗಿ ಕೆಲವರು ಹೇಳ್ತಾರೆ ನಮಗೆ ಯೂರಿನ್ ಪಾಸ್ ಮಾಡೋದಕ್ಕಾಗೋದಿಲ್ಲ, ತುಂಬ ಉರಿಯುತ್ತೆ, ತುಂಬಾ ನಮಗೆ ನೋವಾಗುತ್ತೆ, ಟಾಯ್ಲೆಟ್ಗೆ ಹೋಗೋಕ್ಕಾಗೋದಿಲ್ಲ ಅಂತೆಲ್ಲನೂ ಹೇಳ್ತಾರೆ. ಸೊ ಆವಾಗ ನಾವೇನು ಮಾಡ್ತೀವಿ, ಖಾಲಿ ಹೊಟ್ಟೆನಲ್ಲಿ ಎಳ್ನೀರು ಖಾಲಿ ಹೊಟ್ಟೆಲೇ ಕುಡಿಬೇಕು. ಅದು ತುಂಬ ಹೀಟ್ ಬೇಗ ರೆಡ್ಯೂಸ್ ಮಾಡುತ್ತೆ. ಅದಿಲ್ಲ ಅಂತಂದರೆ ಇನ್ನೂ ತುಂಬ ಬೇಗ ಹೀಟ್ ಕಡಿಮೆ ಆಗೋಂಥದ್ದು ಏನಂದರೆ, ಈ ಗ್ರಂಥಿಗೆ ಅಂಗಡಿಲೆಲ್ಲ ನಿಮಗೆ ಕಸ್ತೂರಿ ಮೆಂತೆ ಅಂತ ಒಂದು ಸಿಗುತ್ತೆ. ಕಸ್ತೂರಿ ಮೆಂತೆ ಅಂತ ಅದನ್ನು ನೀವೇನು ಮಾಡಬೇಕು ಅಂದರೆ ಅದು ಒಂಥರ ಬಾರ್ಲಿ ಥರ ಇರುತ್ತೆ. ನೈಟೇ ನೀವು ಒಂದು ಸ್ಪೂನ್ ಅಷ್ಟು ನೀವು ನೀರಲ್ಲಿ ಹಾಕಿ ನೆನೆಸ್ಬಿಟ್ಟು ಬೆಳಗ್ಗೆ ಅದು ಚೆನ್ನಾಗಿ ಎಲ್ಲ ಫುಲ್ಲು ಸಾಫ್ಟಾಗಿ ಜಲ್ಲಿ ಥರ ಆಗಿರುತ್ತೆ. ಅದನ್ನು ನೀವು ಬೆಳಗ್ಗೆ ಹೊತ್ತು ಒಂದು ಗ್ಲಾಸ್ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು. ತುಂಬಾ ಒಳ್ಳೆಯದು. ಆಮೇಲೆ ನಾಲಿಗೆನಲ್ಲಿ ತುಂಬ ಗುಳ್ಳೆಗಳು ಆಗಿಬಿಟ್ಟಿರುತ್ತೆ ಹೀಟಿಗೆ ಅಂತೆಲ್ಲ ಹೇಳ್ತಾರೆ. ಅದು ತುಂಬಾ ಬೇಗ ಕಡಿಮೆ ಆಗುತ್ತೆ. ಇದನ್ನು ನೀವು ಚೆಕ್ ಮಾಡಿ ನೋಡಿ. ಇದು ಒಂದು ಸತಿ 2 ಸತಿ ತಗೊಳ್ಳೋ ಅಷ್ಟೊತ್ತಿಗೆ ನಿಮಗೆ ಅದ್ರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ತುಂಬಾ ಚೆನ್ನಾಗಾಗುತ್ತೆ. ಮತ್ತು ನೆಕ್ಸ್ಟ್ ಏನಂತಂದರೆ ಹೇರ್ಸ್ ಬಗ್ಗೆ. ಈ ಹೇರ್ದೇ ಒಂದು ದೊಡ್ಡ ಸಮಸ್ಯೆ ಹೆಣ್ಮಕ್ಳಿಗೆ. ಏನಂತಂದರೆ ಇವಾಗ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು, ಪಕ್ಕ ಕುತ್ಕೊಳ್ತವೆ ಮಕ್ಕಳುಗಳು. ಪಾಪ ಅವಕ್ಕೆ ಗೊತ್ತಾಗೋದಿಲ್ಲ. ಕ್ಲೋಸ್ ಫ್ರೆಂಡ್ಸ್ಗಳಿರ್ತವೆ, ಇಲ್ಲ ದೂರ ಕುತ್ಕೊಂತ ಹೇಳೋದಕ್ಕಾಗೋದಿಲ್ಲ. ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ, ಏನು ಬರೋದು ಆಗಲಿ, ಇಲ್ಲ ಡ್ಯಾಂಡ್ರಫ್ ಬರೋದಾಗಲಿ, ಇಚ್ಚಿಂಗು, ತುಂಬ ಕೆರೆತ, ಈ ಥರ ಎಲ್ಲ ಆಗುತ್ತೆ. ಸೊ ಇದನ್ನು ಹೇಗೆ ಮನೆಯಲ್ಲೇ ನಾವು ಅವಾಯ್ಡ್ ಮಾಡ್ಕೊಳ್ಬೋದು ಅಂತಂದರೆ, ಮಕ್ಕಳು ವಾರಕ್ಕೊಂದು ಸತಿ ಸಂಡೇಸ್ ಇದ್ದೇ ಇರ್ತಾರೆ. ಸಂಡೇ ಹೊತ್ತು ನೀವು ತಲೆಗೆ ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮಧ್ಯದಲ್ಲಿ ಬೇಕಾದರೂ ಮಾಡ್ಕೊಳ್ಳಿ. ಮಾಡಿಕೊಂಡ್ರೂ ಏನಾಗುತ್ತೆ ಅಂತಂದರೆ ಜುಟ್ಟು ಹಾಕ್ಕೊಂಡ್ಬಿಡ್ತಾರೆ. ಒಬ್ಬೊಬ್ಬರು ರಿಬ್ಬನ್ ಕಟ್ಕೊಂಡು ಹೋಗ್ತಾರೆ. ಆವಾಗ ಕೂದಲು ಆರೋದಿಲ್ಲ, ನೀಟಾಗಿ ಕೂದಲು ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಆದಷ್ಟು ಹೇರ್ ಡ್ರೈ ಮಾಡಬೇಡಿ. ಇದು ನನಗೆ ಇಷ್ಟನೇ ಆಗೋದಿಲ್ಲ. ಯಾಕಂತಂದರೆ ಅದು ಹೇರ್ ಫಾಲ್ ತುಂಬ ಆಗುತ್ತೆ. ಆದಷ್ಟು ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ಸಂಡೇಸು ಮನೆಯಲ್ಲಿ ಮಕ್ಕಳಿಗೆ ದಯವಿಟ್ಟು ಎಲ್ಲರೂ ತಲೆಗೆ ಸ್ನಾನ ಮಾಡಿಸಿದ್ರೆ, ಇಲ್ಲ ಮಕ್ಳಿಗಾದ್ರೆ ಮಾಡಿಸೋರಾದರೆ ಮಾಡಿಸಿ, ಇಲ್ಲ ಅವರೇ ಮಾಡ್ಕೊಳ್ಳೋರಾದರೆ ಸ್ವಲ್ಪ ದೊಡ್ಡ ಹುಡುಗಿರೆಲ್ಲ ಏರ್ನ ಆದಷ್ಟು ಬಿಸಿಲಿಗೆ ಹೋಗಿ ಒಣಗಿಸಿ. ಅದು ತುಂಬಾ ಹೆಲ್ತಿ, ತುಂಬಾ ಒಳ್ಳೆಯದು. ಆಮೇಲೆ ನಮಗೆ ಕೂದಲು ತುಂಬ ಹೆಲ್ತಿಯಾಗಿ ಬೆಳೆಯುತ್ತೆ. ಆಮೇಲೆ ಹೇರ್ ಡ್ರೈ ಮಾಡೋದ್ರಿಂದ ಬೇಗ ಹೇರ್ ಫಾಲ್ ಆಗುತ್ತೆ. ಮತ್ತು ಇನ್ನೊಂದು ಏನು ಹೇಳ್ತಿದ್ದೆ ಅಂತಂದರೆ, ನಾನು ಡ್ಯಾಂಡ್ರಫ್ ಬಗ್ಗೆ. ಈ ಡ್ಯಾಂಡ್ರಫ್ ಎಲ್ಲ ಬೇಗ ಬರುತ್ತಲ್ವ, ವಾರಕ್ಕೊಂದಿನ ಮಕ್ಕಳು ಮನೆಯಲ್ಲೇ ಇರ್ತಾರಲ್ವ, ನೀವು ಬೆಳಿಗ್ಗೆನೇ 8 o'clock 9 o'clock ಹಂಗೆ ರಾತ್ರಿಯೇ ಸ್ವಲ್ಪ ಮೆಂತ್ಯ ರಾತ್ರಿಯೇ ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದಕ್ಕೊಂದು ಸ್ವಲ್ಪ ಮೊಸರು, ಒಂಚೂರು ಆಲುವೇರಾ ಅಂತ ಅಂದರೆ ಒಳಗಡೆ ಅದು ಎಲ್ಲೋ ಪಾರ್ಟ್ ಬರುತ್ತೆ, ಎಲ್ಲೋ ಜೆಲ್ಲಿ ಬರುತ್ತೆ. ಅದನ್ನು ಹಾಕಬೇಡಿ. ಅದು ಹಾಕಿಬಿಟ್ರೆ ಸ್ವಲ್ಪ ಜಾಸ್ತಿ ನೆವೆ ಅನಿಸುತ್ತೆ ಮಕ್ಕಳಿಗೆ, ತುಂಬ ಕೆರಿಬೇಕು ಅನಿಸುತ್ತೆ. ಆಮೇಲೆ ಅವ್ರು ಇನ್ನೊಂದು ಸತಿ ಅದನ್ನು ಬೇಡಪ್ಪ ನನಗೆ ಅಂತ ಅಂದ್ಬಿಡ್ತಾರೆ. ಸೊ ಅದರಿಂದ ಏನು ಮಾಡಿ ಅಂತಂದರೆ, ಫಸ್ಟ್ ಲೇಯರ್ ನಾವು ಅದು ಏನು ಎಡ್ಜ್ ಕಟ್ ಮಾಡ್ಕೊಂಡಿದ ತಕ್ಷಣ ಒಂದು ವೈಟ್ ಬರುತ್ತೆ. ಆ ವೈಟ್ ಮಾತ್ರ ನೀವು ಎತ್ಕೊಳ್ಳಿ. ಎಲ್ಲೋ ಇಷ್ಟನ್ನ ಸ್ಟಾರ್ಟಿಂಗಲ್ಲಿ ಬರೋಂಥ ಎಲ್ಲೋ ಇಷ್ಟನ್ನ ನೀವು ತೊಗೊಳಕ್ಕೆ ಹೋಗಬೇಡಿ. ನೀಟಾಗಿಲ್ಲ ಅಂತಂದರೆ ಮಧ್ಯದಲ್ಲಿ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಆಲೂವೇರಾನ ಮಧ್ಯದಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಸ್ಪೂನಲ್ಲಿ ಬರೀ ಆ ವೈಟ್ ಪಾರ್ಟನ್ನು ಮಾತ್ರ ತೊಗೊಂಡು ಈ ಮೊಸರು ಮೆಂತ್ಯ ನಾವೇನು ರುಬ್ಬಿಟ್ಕೊಂಡಿರ್ತೀವೋ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಚೆನ್ನಾಗಿ ಒಂದೊಂದು ಹೇರ್ಸ್ ನೋಡಿ, ಈ ಥರ ಒಂದೊಂದು ಹೇರ್ಸ್ ತೊಗೊಂಡು ಇಲ್ಲಿ ರೂಟ್ಸ್ ಇರುತ್ತಲ್ವ, ಆ ರೂಟ್ಸ್ಗೆಲ್ಲ ನೀಟಾಗಿ ನೀವು ಸ್ವಲ್ಪ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ಆವಾಗ ಸ್ವಲ್ಪ ಏನಾಗುತ್ತೆ, ಇದು ಕಂಟ್ರೋಲ್ ಆಗುತ್ತೆ. ಡ್ಯಾಂಡ್ರಫ್ ಆಗಲಿ, ಇಲ್ಲ ಏನ್ಗಳು ಬರೋದು ಜಾಸ್ತಿ ಆದರೆ ಎಲ್ಲ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಸೊ ನಿಮಗೆ ಇಷ್ಟ ಆಯಿತಾ? ನನಗೆ ಗೊತ್ತಿರೋ ಅಷ್ಟು ನಿಮ್ಮ ಹತ್ರನೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ.
ನಿಮಗೂ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಇಲ್ಲ ನಿಮ್ಗೇನಾದ್ರು ಇನ್ನೂ ನನಗಿನ್ನ ಹೆಚ್ಚಿಗೆ ಗೊತ್ತಿರೋ ಅಂಥದ್ದು ಏನಾದ್ರು ಇದ್ದರೆ ನನಗೂ ತಿಳಿಸಿ, ನಾನು ತಿಳ್ಕೊಳ್ತೀನಿ. ನಾನು ಟ್ರೈ ಮಾಡಿ ನೋಡ್ತೀನಿ. ನೀವು ಇದನ್ನು ನಾನು ಏನು ಹೇಳಿದ್ದೀನೋ ಅದನ್ನು ಫಾಲೋ ಮಾಡ್ಕೊಳ್ಳಿ, ತುಂಬಾ ನಿಮಗೂ ಉಪಯುಕ್ತ ಆಗುತ್ತೆ. ಬಟ್ ನಾನು ದಯವಿಟ್ಟು ಏನು ಹೇಳ್ತಿದ್ದೀನಿ ಅಂತಂದರೆ, ಸ್ವಲ್ಪ ಹೊರಗಡೆಯಿಂದ ತರೋ ಅಂಥ ಮಾತ್ರೆಗಳು, ತಕ್ಷಣ ಸಿಗೋವಂಥ ಮಾತ್ರೆಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಹೆಲ್ತಿಯಾಗಿರ್ತೀರ. ಆಮೇಲೆ ಚೆನ್ನಾಗಿ ಫಸ್ಟ್ ನಾನು ಏನು ಹೇಳೋದು ಅಂತ ಅಂದರೆ, ಹೆಲ್ತಿ ಫುಡ್, ಮನೆಯಲ್ಲಿ ಹೆಲ್ತಿ ಫುಡ್ ತಿನ್ನಿ. ಇವೆಲ್ಲ ಯಾವ ಸಮಸ್ಯೆನೂ ಬರೋದಿಲ್ಲ. ಸೊ ನಿಮಗೂ ಇಷ್ಟ ಆಯ್ತಲ್ವ ಈ ವಿಡಿಯೋ? ಇಷ್ಟ ಆಗಿದ್ದರೆ ನನ್ನ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ನೆಕ್ಸ್ಟು ಇನ್ನೊಂದು ಒಳ್ಳೆಯ ಟಾಪಿಕ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.